ಸರ್, ವಿದ್ಯಾರ್ಥಿ ಜೀವನದಲ್ಲಿ ನನಗೆ 5-6ನೇ ತರಗತಿಯಲ್ಲಿ ನನಗೆ ಒಂದು ಸೈಡ್ ತಲೆನೋವು ಅಂತೇಳಿ, ಒತ್ತಲೆನೋವು ಅಂತೇಳಿ ನನಗೆ ಬಂತು. ಅವಾಗ ಈ ಹಳ್ಳಿನಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಮೂಗಿಗೆ ತುಪ್ಪ ಬಿಡೋದು, ಕಿವಿಗೆ ಹಸಿರೌಷ್ಠಿ ಬಿಡೋದು, ಹಣೆಗೆ ಪಟ್ಟೆ ಹಾಕೋದು, ಇದು ಸುಣ್ಣದ ಪಟ್ಟೆ ಹಾಕೋದು, ಇವೆಲ್ಲ ನಾನು ಮಾಡಿದ್ರು. ಜೊತೆಗೆ ನನ್ನ ಕಣ್ಣಿಗೆ ಹಸಿರೌಷ್ಠಿ ಕೂಡ ಬಿಟ್ಟರು. ಆದರೂ ನನಗೆ ಆ ಒಂದು ಸೈಡ್ ತಲೆನೋವು ನನಗೆ ಹೋಗಲೇ ಇಲ್ಲ. ಆ ಒಂದು ಸೈಡ್ ತಲೆನೋವು ಏನು ಅಂತಂದರೆ, ಈ ಗ್ಲಕೋಮಾ ಅನ್ನೋ ಒಂದು ಕಾಯಿಲೆ, ಚೋರ ಕಾಯಿಲೆ ಆವರಿಸ್ತಾ ಇರುತ್ತೆ. ಒಂದು ಸೈಡ್ ತಲೆನೋವು ಬರ್ತಾ ಇತ್ತು ಅಂದರೆ ಯಾವುದೇ ವ್ಯಕ್ತಿ ಆಗಲಿ, ವಿದ್ಯಾರ್ಥಿ ಜೀವನದಲ್ಲಿರೋರಾಗಲಿ ಅಥವಾ ದೊಡ್ಡವರೇ ಆಗಲಿ, ಆ ಒಂದು ಸೈಡ್ ತಲೆನೋವು ಬತ್ತು ಅಂದರೆ ನಾವು ಇದು ಕಣ್ಣಿನ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಖಂಡಿತ ಮುಂದೆ ಆಗ್ತಕ್ಕಂಥ ನನ್ನಂಥ ಈ ಕಣ್ಣಿನ ತೊಂದರೆ ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂದರೆ ಆ ತೊಂದರೆಯನ್ನು ತಪ್ಪಿಸ್ಕೋಬೋದು. ಆ ಸಂದರ್ಭದಲ್ಲೇ ನನಗೆ ಬಂತು. ಆಗ ನಾನು ವೈದ್ಯರ ಬಳಿಗೆ ಹೋದೆ. ವೈದ್ಯರ ಬಳಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಹಳ್ಳಿಲಿ ನಾಟಿ ಔಷಧಿ ಎಲ್ಲ ಆಯಿತು, ಏನೂ ಆಗಲಿಲ್ಲ. ಮತ್ತು ನನಗೆ ಕೃಪಾ ನರ್ಸಿಂಗ್ ಹೋಮ್ ಅಂತೇಳಿ ಅವರು ನನಗೆ ಪರೀಕ್ಷೆಯನ್ನು ಮಾಡಿದ್ರು. ಅವ್ರು ಕನ್ನಡಕ ಕೊಟ್ಟರು. ಆ ಕನ್ನಡಕನೂ ಸುಧಾ ನಾನು ಹಾಕೋತಾ ಇರಲಿಲ್ಲ. ಕಾರಣ ಏನು ಅಂತಂದರೆ, ಆ ಯುವಕತನದಲ್ಲಿ ನನ್ನನ್ನೆಲ್ಲಿ ಕುರುಡ ಅಂತಾರೋ ಅಂತ ಹೇಳಿ ನನ್ನ ಕನ್ನಡಕ ಕೂಡವನ್ನು ತ್ಯಜಿಸಿ ನಾನು ಇವತ್ತು ಸಾಯುವ ತನಕವೂ ಕೂಡ ನಾನು ಕನ್ನಡಕವನ್ನು ಹಾಕುವಂಥ ಒಂದು ಘಟ್ಟಕ್ಕೆ ಭಗವಂತ ನನ್ನನ್ನು ತಗೊಂಡೋದ. ನಾನು ಹೇಳೋದಿಷ್ಟೇ, ವಿದ್ಯಾರ್ಥಿ ಜೀವನದಲ್ಲಿರ್ಬೋದು ಅಥವಾ ಕರ್ತವ್ಯದ ಅವಧಿಯಲ್ಲಿರ್ಬೋದು, ಯಾರಿಗೆ ತಲೆನೋವು ಪ್ರಾರಂಭ ಆಯಿತು ಅಂತಂದರೆ ಅದು ದೃಷ್ಟಿಗೆ ತೊಂದರೆ ಆಗ್ತಾ ಇದೆ ಅಂತ. ಅದಕ್ಕೆ ದಯಮಾಡಿ ವರ್ಷಕ್ಕೊಂದೊಮ್ಮೆ ಆದರೂ ಪ್ರತಿಯೊಬ್ಬರು ಕೂಡ ಆ ಪಂಚೇಂದ್ರಿಯಗಳಲ್ಲಿ ಮುಖ್ಯವಾದಂಥ ಕಣ್ಣನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಜೀವನದಲ್ಲಾದಂಥ ನೋವನ್ನು ಹೇಳ್ಕೊಳ್ತಾ, ಶಿಕ್ಷಕನ ಅವಧಿಯಲ್ಲೂ ಕೂಡ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಶಿಕ್ಷಕರ ಅವಧಿಯಲ್ಲಿ ನಾನು ಒಬ್ಬ ದೈಹಿಕ ಶಿಕ್ಷಕ ಆದರೂ ಸಾಮಾನ್ಯ ಶಿಕ್ಷಕನ ಒಂದು ತರಬೇತಿಯನ್ನು ಪಡೆದಿದ್ದರೂ ಕೂಡ ನಾನು ಒಳಗಿನ ತರಗತಿಗಿಂತ ಹೊರಗಿನ ತರಗತಿಯಲ್ಲಿ ಮಾಡ್ತಾ ಇದ್ದೆ. ಮತ್ತು ಒಳಗಿನ ತರಗತಿಯಲ್ಲಿ ಮಾಡ್ತಾ ಇದ್ರೂ ಕೂಡ ನನಗೆ ಕಣ್ಣಿಗೆ ತೊಂದರೆ ಇದ್ದರೂ ಕೂಡ ನನ್ನ ಕೆಲವು ಮಿತ್ರರು ನನಗೆ ಸಹಾಯ ಮಾಡಿರೋದು ಉಂಟು. ಪ್ರೀತಿಯಿಂದ ನನಗೆ ತಮಾಷೆಗಾಗಿ ನೋವನ್ನು ಕೊಟ್ಟಿರೋದು ಉಂಟು. ನಾನು ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಶಿಕ್ಷಕರು ಅಂದರೆ ಈ ದೇಶಕ್ಕೆ ಭಾವೈಕ್ಯತೆಯನ್ನು ಮೂಡಿಸಿ ನಾವೆಲ್ಲ ಒಂದೇ ಎನ್ನುವಂಥ ಘಟ್ಟಕ್ಕೆ ಕೊಂಡೊಯ್ಯತಕ್ಕಂಥದ್ದೇ ಶಿಕ್ಷಕರ ಆದ್ಯ ಕರ್ತವ್ಯ ಹೊರತು ವಿದ್ಯಾರ್ಥಿಗಳ ಸಮೂಹದಲ್ಲೇ ಅಥವಾ ವಿದ್ಯಾರ್ಥಿಗಳ ನಡುವೆಯಲ್ಲೇ ಯಾರನ್ನಾದರೂ ಟೀಕೆ ಮಾಡುವುದಾಗಲಿ, ಅವರನ್ನು ವ್ಯತ್ಯಯ ಮಾಡುವುದಾಗಲಿ ನಮ್ಮ ಶಿಕ್ಷಕ ಕುಲಕ್ಕೆ ಅದು ತಪ್ಪು. ಆದ್ದರಿಂದ ನಾನು ಶಿಕ್ಷಕರ ಅವಧಿಯಲ್ಲಿ ಆದಂಥ ನೋವಿನಿಂದ ನಾನಿವತ್ತು ಹೇಳ್ತಾ ಇದ್ದೇನೆ, ಶಿಕ್ಷಕ ಅಂದೊಡನೆ ನಾವೆಲ್ಲ ಒಂದೇ. ಯಾವ ಶಾಲೆಯ ಶಿಕ್ಷಕರಾರು ಆಗಲಿ, ಯಾವ ಶಾಲೆಯ ವಿದ್ಯಾರ್ಥಿ ಪ್ರಥಮ ಹಂತಕ್ಕೆ ಬರಲಿ, ಎಲ್ಲ ಅವರು ಶಿಕ್ಷಕರೇ, ನಾನು ಶಿಕ್ಷಕರೇ. ಕಾರಣವಿಷ್ಟೇ, ಇವತ್ತು ಈ ದೇಶ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಹೋಗಬೇಕಾದರೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗಬೇಕಾದರೆ ಜ್ಞಾನವನ್ನು ಕೊಡ್ತಕ್ಕಂಥ ಆ ಶಿಕ್ಷಕ ಪ್ರತಿಭಾನ್ವಿತ ಭಾವಿ ಪ್ರಜೆಗಳನ್ನು ಸೃಷ್ಟಿ ಮಾಡಿ, ಭಾರತ ಮಾತೆಯ ಮಡಿಲಿನಲ್ಲಿ ನಾವೆಲ್ಲ ಹುಟ್ಟಿ ಏನು 2.5 ಶತಮಾನಗಳನ್ನು ನಮ್ಮನ್ನಾಳ್ದಂಥ ಬ್ರಿಟಿಷರನ್ನ ಪ್ರೀತಿಯಿಂದ ಅಹಿಂಸಾ ತತ್ವವನ್ನು ಹಿಡಿದು ಯಾವ ರೀತಿ ಹಿಂಸೆಯನ್ನು ಕೊಡದೆ ಪ್ರೀತಿಯಿಂದಲೇ ಅವ್ರನ್ನ ನಮಗೆ ಸ್ವತಂತ್ರವನ್ನು ಕೊಟ್ಟೋಗಿ, ಇದು ನಮ್ಮ ರಾಷ್ಟ್ರ ನಮ್ಮ ದೇಶ ಅಂತ ಏನು ಗಾಂಧೀಜಿಯವರು ಪ್ರೀತಿಯಿಂದ ಹೇಳಿದ್ರೋ, ಅದೇ ಪ್ರೀತಿಯಿಂದ ಮಕ್ಕಳನ್ನ ಶಿಕ್ಷಕರಾದ ನಾವುಗಳು
ನಮ್ಮೆಡೆಗೆ ಸೆಳೆದುಕೊಂಡು ಅವರಲ್ಲಿರ್ತಕ್ಕಂಥ ಅಹಿತ ವಿಷಯವನ್ನ ಹೋಗಲಾಡಿಸಿ ಪ್ರೀತಿಯ ವಿಷಯವನ್ನ ಭಾವೈಕ್ಯತೆಯಿಂದ ಮೂಡಿಸಿ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ನಿಜವಾದ ಶಿಕ್ಷಕನ ಆದ್ಯ ಕರ್ತವ್ಯ. ಕಾರಣ ಏನು ಅಂತಂದ್ರೆ, ಶಿಕ್ಷಕ ಅಂದೊಡನೆ ಜ್ಞಾನ, ಜ್ಞಾನ ಬೇರೆ ಒಂದು ಯಾವುದೂ ಇಲ್ಲ. ಜ್ಞಾನ, ಶಿಕ್ಷಕ ಜ್ಞಾನ. ಆ ಜ್ಞಾನ ಕೊಡ್ತಕ್ಕಂಥ ದೇವರು ಕಣಪ್ಪ ಅಂತ ಹೇಳಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಿಸ್ಬೇಕು. ಆ ಮೂಡಿಸಿದಾಗ ಯಾವುದೇ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಆ ಗುರುವಿನಿಂದ ಪಾಠವನ್ನು ಕಲಿತು ಎತ್ತ ತಂದೆ ತಾಯಿಗಳಿಗೆ ಆ ಕಲಿತ ಶಾಲೆಯ ಹೆಸರು ಹಾಗೂ ಆ ಊರಿನ ಹೆಸರು ಹಾಗೂ ಆ ರಾಜ್ಯದ ಹೆಸರು ಆ ದೇಶದ ಹೆಸರನ್ನು ಉಳಿಸ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಆ ಘಟ್ಟದಲ್ಲಿ ನನ್ನ ಶಿಕ್ಷಕನ ಅವಧಿಯಲ್ಲಿ ನಾನು ಅನೇಕ ವಿದ್ಯಾರ್ಥಿಗಳನ್ನು ಭಾವೈಕ್ಯತೆ ಅಂದ್ರೇನು, ಭಾವೈಕ್ಯತೆಯಿಂದ ನಾವೇನು ಮಾಡ್ಬೋದು, ನಾವೆಲ್ಲ ಯಾರು, ನಾವು ಭಾರತಾಂಬೆಯ ಮಕ್ಕಳು, ನಾವು ಭಾರತೀಯರು, ನಾವು ಈ ಭಾರತ ಮಾತೆ 2.5 ಶತಮಾನಗಳ ಕಾಲ ಇನ್ನೊಬ್ಬರ ಆಧೀನದಲ್ಲಿ ಇದ್ಲಲ್ಲ ತಾಯಿ, ಅವರನ್ನ ಕರ್ಕೊಬಂದು ನಮ್ಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವೆಲ್ಲರೂ ಕೂಡ ಪಣ ತೊಟ್ಟು ಅವ್ರು ತಂದುಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಇನ್ನಾರಿಗೂ ಕಿತ್ತುಕೊಳ್ಳದೆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಅದೇ ನಮ್ಮ ಆದ್ಯ ಕರ್ತವ್ಯ. ಮತ್ತೆ ಇದೆಲ್ಲ ಉಳಿಸ್ಬೇಕಾದ್ರೆ ಜ್ಞಾನ ಇರಬೇಕು. ಯಾರಿಗೆ ಯಾವ ರೀತಿಯಾದಂಥ ಪ್ರೀತಿಯ ಯುದ್ಧವನ್ನು ನಾವು ಮಾಡಬೇಕು. ಯಾಕೆಂದ್ರೆ ಭಾರತ ಅಂದೊಡನೆ ಪ್ರೀತಿ. ಏನು ಇಡೀ ವಿಶ್ವದಲ್ಲಿ ಭಾರತದಂಥ ಸಂಸ್ಕೃತಿ, ಭಾರತದಂಥ ಒಂದು ಉತ್ತಮವಾದಂಥ ಆಧ್ಯಾತ್ಮಿಕ ಚಿಂತನೆ ಇನ್ನಾವ ರಾಷ್ಟ್ರದಲ್ಲೂ ಇಲ್ಲ. ಯಾಕೆ ಅಂತಂದ್ರೆ ಆಂಜನೇಯನಿಗೆ ಯಾರಿಗಾದರೂ ನಾನು ಅನ್ನೋ ಅಹಂಕಾರ ಇಲ್ಲದ ದೇವರಾರು ಅಂದ್ರೆ ಆತ ಆಂಜನೇಯ. ಆ ಆಂಜನೇಯ ಅವನ ಶಕ್ತಿ ಎಷ್ಟಿತ್ತು ಅಂತ ಅವನಿಗೇ ಗೊತ್ತಿರಲಿಲ್ಲ. ಅಂತ ಅವ್ರ ಶಕ್ತಿ ಎಷ್ಟಿದೆ, ಅವ್ರ ಜ್ಞಾನ ಎಷ್ಟಿದೆ, ಅವ್ರದ್ದೇನು ಯಾವ ರೀತಿ ಈ ವಿದ್ಯಾರ್ಥಿ ಮುಂದೆ ದೇಶವನ್ನು ಆಳ್ತಾನೆ ಅಂತ ಹೇಳಿ ಆ ವಿದ್ಯಾರ್ಥಿಯ ಜ್ಞಾನ ಮತ್ತು ಶಕ್ತಿ, ಅವನ ಗುರಿಯನ್ನು ಕಂಡುಹಿಡಿತಕ್ಕಂಥವನು ಆತ ಶಿಕ್ಷಕ. ಯಾಕೆಂದ್ರೆ ಆಂಜನೇಯನನ್ನ ಅವನ ಶಕ್ತಿ ಎಷ್ಟು ಅಂತ ಅವನಿಗೆ ಗೊತ್ತಿಲ್ಲ. ಅಂಥದ್ದನ್ನ ರಾಮ, ಆ ಭಗವಂತನ ಅವತಾರದಲ್ಲಿ ಬಂದಂತ ಶ್ರೀರಾಮಚಂದ್ರ ಸೀತೆಯನ್ನ ರಾವಣ ಕದ್ದೋದಾಗ ನಿನಗಿಂತ ಶಕ್ತಿ ಇದೆ, ಆ ಸಮುದ್ರವನ್ನೇ ಲಂಘನ ಮಾಡಬಹುದು, ಹಾಗೆ ಸಂಜೀವಿನಿ ಪರ್ವತವನ್ನೇ ಒತ್ತು ತರಬಹುದು ಅಂತ ಹೇಳಿದ್ದು ಆ ಶ್ರೀರಾಮ ಚಂದ್ರ ಅವನ ಬಂಟನಿಗೆ. ಅದೇ ರೀತಿ ವಿದ್ಯಾರ್ಥಿಗಳನ್ನು ಕೂಡ ನೂರಾರು ಸಾವಿರಾರು ಆಂಜನೇಯರನ್ನ, ಮಾರುತಿಯನ್ನ ಮಾಡ್ತಕ್ಕಂಥ ಒಂದು ಶಕ್ತಿ ಆ ಶಿಕ್ಷಕ ಕುಲಕ್ಕಿದೆ ಅನ್ನೋದನ್ನ ಎಲ್ಲ ಶಿಕ್ಷಕ ಬಂಧುಗಳು ತಮ್ಮ ಹೃದಯದಲ್ಲಿ ಹಾಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಏನು ಭಾವಿ ಶಿಕ್ಷಕರಾಗಿ ತರಬೇತಿಯನ್ನು ಮಾಡ್ತಾ ಇದ್ದೀರೋ ಅವರು ಶಿಕ್ಷಕ ವೃತ್ತಿಯನ್ನು ಅವಲಂಬಿಸಬೇಕು ಅನ್ನೋ ಭಾವನೆ ನಿಮಗೆ ನಿಜವಾಗಲೂ ಇದ್ದರೆ ಇದು ಪವಿತ್ರವಾದಂಥ ಹುದ್ದೆ. ಇದರಂಥ ಒಂದು ಹುದ್ದೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಕಾರಣ ಏನು ಅಂತಂದ್ರೆ, ಒಬ್ಬ ವಿದ್ಯಾರ್ಥಿಯನ್ನ ಪ್ರತಿಭಾವಂತ ವಿದ್ಯಾರ್ಥಿಯನ್ನಾಗಿ ಹೊರಹೊಮ್ಮಿಸಿ ಈ ದೇಶದ ಮುಂದುವರಿಕೆಯ ಜೀವನವನ್ನ ಸಾಗಿಸ್ತಕ್ಕಂಥ ಘಟ್ಟಕ್ಕೆ ಹೋಗ್ಬೋದು ಅನ್ನೋದಾದ್ರೆ ಅವರು ನಿಜವಾಗ್ಲೂ ಶಿಕ್ಷಕರು. ಅದಕ್ಕೋಸ್ಕರ ದಯಮಾಡಿ ಈ ಶಿಕ್ಷಕನಾಗಿ ನೀವು ಅವಲಂಬಿತರಾದರೆ ಮಕ್ಕಳಿಗೆ ನಿಷ್ಠೆಯಿಂದ ಬೋಧನೆಯನ್ನ ಮಾಡಿ. ಇದರಲ್ಲಿ ಮೇಲೇಳಕ್ಕೂ ಆಗಲ್ಲ, ಕೆಳಗಿಳಿಕ್ಕೂ ಆಗಲ್ಲ. ಕಾರಣ ಯಾವುದೇ ರೀತಿಯಾದಂಥ ಸಂಬಳ ಬಿಟ್ಟರೆ
ಬೇರೊಂದನ್ನು ಬಯಸುವ ರೀತಿ ಇರಬಾರ್ದು. ಬೇರೊಂದು ಬಯಸುವಂಥ ಸ್ಥಿತಿ ಇಲ್ಲಿಲ್ಲಕ್ಕೂ ಇಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಆ ಒಂದು ಏನು ನಮಗೆ ಬರ್ತಕ್ಕಂಥ ಸಂಬಳ ಇದೆಯೋ ಆ ಸಂಬಳದಲ್ಲೇ ನಿಜವಾದ ಜೀವನವನ್ನು ಮಾಡಿ ನಿಜವಾದ ಪಾವಿತ್ರವಾದಂಥ ಹುದ್ದೆಯನ್ನು ಅನುಭವಿಸಿ ನಾವು ಕರ್ತವ್ಯ ನಿಷ್ಠರು ಅನ್ನಿಸ್ಕುವಂಥ ಹುದ್ದೆ ಏನಾದರೂ ಇದ್ದದ್ದೇ ಆದರೆ ಅದು ಶಿಕ್ಷಕ ವೃತ್ತಿ. ಅಂಥ ಮೌಲ್ಯಾಧಾರಿತ ಶಿಕ್ಷಣವನ್ನು ಬೋಧಿಸೋದಕ್ಕೆ ಇದೊಂದು ಅವಕಾಶ. ಅಂದರೆ ತಾನು ಕಲ್ತಿರ್ತಕ್ಕಂಥ ಶಿಕ್ಷಣವನ್ನು ಇನ್ನೊಬ್ಬರಿಗೆ ದಾರಿ ಏರ್ಕೊಡ್ತಕ್ಕಂಥ ಒಂದು ಕರ್ತವ್ಯ ಅಂದರೆ ಶಿಕ್ಷಕರು. ಶಿಕ್ಷಣ ಅಂದರೆ ಹಂಗೆ ತಿಳಿದುದನ್ನು ತಿಳಿಯದೇ ಇದ್ದವರಿಗೆ ತಿಳಿಸ್ತಕ್ಕಂಥದ್ದೇ ಶಿಕ್ಷಣ. ಆ ತಿಳಿದುದನ್ನು ನೀವು ತಿಳಿದೇ ಇರ್ತಕ್ಕಂಥದ್ದಕ್ಕೆ ತಿಳಿಸಿ ನೀವು ಭಾರತವನ್ನು ಉನ್ನತ ಶಿಖರಕ್ಕೆ ಇರ್ತಕ್ಕಂಥ ಒಂದು ಮಟ್ಟಕ್ಕೆ ನೀವು ಹೋಯ್ತೀರಿ ಭಾವಿ ಶಿಕ್ಷಕರೇ. ದಯಮಾಡಿ ಇದರಲ್ಲಿ ಆನಂದ ಸಿಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ನಿಜವಾಗಲೂ ಯಾವುದೇ ತಪ್ಪಿಲ್ಲದೆ, ಯಾವುದೇ ಒಂದು ಶಿಕ್ಷೆಗೆ ಗುರಿಯಾಗದೆ ಕರ್ತವ್ಯವನ್ನು ಮುಗಿಸಿ ಹೊರಗೆ ಬರ್ತದೆ ಅಂತ ಅನ್ನೋದಾದರೆ ಅದು ಶಿಕ್ಷಕ ಹುದ್ದೆಯೇ ಹೊರತು ಬೇರೆ ಯಾವ ಹುದ್ದೆನೂ ಅಲ್ಲ. ಎಲ್ಲ ರಾಜಕೀಯ ಪಕ್ಷದವರೆಗೂ ಕೂಡ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ. ಶಿಕ್ಷಣ ಅಂದರೆ ಒಂದೇ, ಅದೇನದು ಜ್ಞಾನ. ಆ ಜ್ಞಾನ ಅಂದೊಡನೆ ನಾವು ಮಾಡಿದಂಥ ಪಠ್ಯ ಪುಸ್ತಕದಲ್ಲಿ ಜ್ಞಾನ ಬರುತ್ತೆ, ನಾವು ಮಾಡಿದಂಥ ಪಠ್ಯ ಪುಸ್ತಕದಲ್ಲಿ ಹೆಚ್ಚಿಗೆ ಜ್ಞಾನ ಬರುತ್ತೆ ಅಂತ ಹೇಳಿ ತಮ್ಮ ಒಂದು ಪ್ರತಿಷ್ಠೆಯನ್ನ ಈ ಶಿಕ್ಷಣದಲ್ಲಿ ಅಳವಡಿಸೋದು ಬೇಡ. ಶಿಕ್ಷಣ ಅಂದೇಟಿಗೆ ಅದು ಜ್ಞಾನ, ಅದಾವುದೇ ರೀತಿಯಲ್ಲಿ ಆಹಾರವಾಗಲಿ. ಅಂದರೆ ಹಸಿದ ಹೊಟ್ಟೆಗೆ ಊಟ, ಅದು ಮೃಷ್ಟಾನ್ನವಾಗಿರಬಹುದು ಅಥವಾ ಪೌಷ್ಟಿಕಯುಕ್ತವಾದ ಆಹಾರ ಆಗಿರ್ಬೋದು. ಅದನ್ನು ಕೊಟ್ಟಾಗ ಹೇಗೆ ಆ ಹಸಿವು ಹೋಗುತ್ತೋ ಅದೇ ರೀತಿ ಜ್ಞಾನದ ಹಸಿವನ್ನು ಶಿಕ್ಷಣ ಕೊಟ್ಟೇ ಕೊಡುತ್ತೆ. ಅಂಥ ಒಂದು ಜ್ಞಾನದ ಹಸಿವನ್ನು ಹೋಗಲಾಡಿಸ್ತಕ್ಕಂಥ ಶಿಕ್ಷಣವನ್ನು ಎಲ್ಲ ರಾಜಕೀಯ ಪಕ್ಷದವರು ಕೂಡ ಅದನ್ನು ತಮ್ಮ ಒಂದು ಪ್ರತಿಷ್ಠೆಗೆ ತೆಗೆದುಕೊಳ್ಳದೆ ತಾವು ಶಿಕ್ಷಣಕ್ಕೆ ಎಲ್ಲರೂ ಒತ್ತು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೈ ಮುಗಿದು ನಿವೃತ್ತ ಶಿಕ್ಷಕನಾಗಿ ನಾನು ಕೇಳ್ಕೊಳ್ತೇನೆ. ಶಿಕ್ಷಕರಿಗಿಂತಲೂ ಪೋಷಕರ ಪಾತ್ರವೇ ಈಗ ಜಾಸ್ತಿ ಇದೆ. ಯಾಕೆಂದ್ರೆ ಇಲ್ಲಿ ಸರ್ಕಾರದ ವತಿಯಿಂದ ಶಿಕ್ಷಕರಿಗೆ ಅವರಿಗೆ ಯಾವುದೇ ರೀತಿಯಾದಂಥ ಬೆದರಿಕೆಯನ್ನಾಗಲಿ ಶಿಕ್ಷೆಯನ್ನಾಗಲಿ ಕೊಡಬಾರ್ದು ಅಂತ ಹೇಳಿದಾಗ ಪ್ರೀತಿಯಿಂದ ಪಾಠ ಹೇಳ್ಕಳಿಸ್ತಾರೆ. ಆ ಪ್ರೀತಿಯಿಂದ ಪಾಠ ಹೇಳ್ಕಳಿಸಿದ್ದನ್ನ ಪೋಷಕರು ಏನು ಹೇಳಿದ್ದಾರೆ, ಯಾವ ರೀತಿ ಹೇಳಿದ್ದಾರೆ ಅದನ್ನು ಅವರು ಕುತ್ಕೊಂಡು ಅವರು ಅಲ್ಲಿ ಒತ್ತು ಕೊಟ್ಟರೆ ಎರಡೂ ಕೂಡ ಒಮ್ಮತದ ಒಂದು ಇದಾಗಿ ಉತ್ತಮವಾದಂಥ ವಿದ್ಯಾರ್ಥಿ ಇವ್ರಿಗಾಯ್ತಾನೆ, ಉತ್ತಮವಾದಂಥ ಮಗ ಅವ್ರಿಗಾಯ್ತಾರೆ. ಇದು ಪೋಷಕರು ಪ್ರೀತಿ ನೀವು ಎಲ್ಲದಕ್ಕೂ ಕೊಡಿ. ಊಟ, ಉಪಚಾರ, ಬಟ್ಟೆ ಎಲ್ಲದಕ್ಕೂ ಪ್ರೀತಿ ಕೊಡಿ. ಆದರೆ ಜ್ಞಾನದ ವಿಷಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಪೋಷಕ ಬಂಧುಗಳೇ ಅವರಿಗೆ ನೀವು ಪ್ರೀತಿ ಕೊಡಬೇಡಿ. ಅವ್ರನ್ನ ನೀವು ದಂಡನಾತ್ಮಕವಾಗಿ ನೀವಾರೂ ದಂಡಿಸಿ ಪ್ರೀತಿಯಿಂದ ಪಾಠ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಿಗೆ ನೀವು ಒತ್ತನ್ನು ಕೊಡಬೇಕಾದದ್ದು ನಿಮ್ಮ ಪೋಷಕರ ಆದ್ಯ ಕರ್ತವ್ಯ. ಜೊತೆಗೆ ಇವತ್ತೇನಾಗಿದೆ ಅಂದರೆ ನಾನು ಇವತ್ತು ಕಣ್ಣನ್ನು ಅರಬೇರೆ ರೀತಿಯಲ್ಲಿ ಕಳ್ಕೊಂಡಿರ್ತಕ್ಕಂಥವನು. ಇವತ್ತು ಕಣ್ಣಿಲ್ಲದೆ ಏನನ್ನೂ ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಇವತ್ತು ಸಣ್ಣ ಮಕ್ಕಳಿಗೆ ಕಣ್ಣುಗಳು ಮಂಜಾಗ್ತಾ ಇವೆ. ನಾನು ಇವತ್ತು ಇದ್ರ ಮಧ್ಯದಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಪೋಷಕ ಬಂಧುಗಳಿಗೆ ಅಂದರೆ,
ನಾನು 2022 ಜುಲೈ 31ನೇ ತಾರೀಕು ರಿಟೈರ್ಡ್ ಆದಮೇಲೆ ನನಗೆ ಕಣ್ಣಿಗೆ ತೊಂದರೆಯಾಗಿ ಇವತ್ತು ನಾನು ಎಷ್ಟು ನರಕ ಪಡ್ತಾ ಇದ್ದೇನೋ, ಅದಕ್ಕೋಸ್ಕರ ನನ್ನಂತೆ ನೀವ್ಯಾರು ಆಗಬೇಡಿ ಅಂತೇಳಿ ಈ ಮಾಲ್ಗಾಲ್ನಲ್ಲಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ವಿಜಯ ನೇತ್ರಾಲಯದಲ್ಲಿ ಬಂದು ನಾನು ಅನೇಕ ಸಭೆಗಳನ್ನು ಮಾಡಿ ಕಣ್ಣುಗಳನ್ನು ಉಳಿಸ್ಕೊಳ್ಳಿ, ನನ್ನಂತೆ ನೀವ್ಯಾರು ಕೂಡ ಅಂಧನಾಗಬೇಡ್ರಿ ಅಂತ ಹೇಳಿ ನಾನು ಪೋಷಕರಿಗೆ ಪ್ರತಿಯೊಬ್ಬರಿಗೂ ನಾನು ಮೂಡಿಸ್ತಾ ಬಂದಿದ್ದೇನೆ. ಯಾಕೆ ಅಂತಂದರೆ ಇವತ್ತು ಮೊಬೈಲ್ ಬಂದಿದೆ. ನಾನು ಹಳ್ಳಿನಲ್ಲಿ ಹೇಳ್ತೀನಿ ಅದನ್ನು ಸುಳ್ಪೆಟ್ಟಿಗೆ ಅಂತೀನದ. ಯಾಕೆಂದರೆ ಎಲ್ಲೋ ಇರ್ತಾರೆ, ಎಲ್ಲೋ ಮಾತಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಕ್ಕಳು ಮೊಬೈಲ್ ಇದ್ದಾರೆ. ಈಗ ನನ್ನ ಮೊಮ್ಮಗಳೇ ಇದ್ದಾಳೆ, 2 ವರ್ಷ, ಇನ್ನೂ ಅವಳು ನನಗೆ ಮೊಬೈಲ್ ಬೇಕು, ನನಗೆ ಮೊಬೈಲ್ ಬೇಕು, ನನ್ನ ಮೊಬೈಲ್ ಕೊಡಿ ಅಂತ ಬಡ್ಕೊತಾಳೆ. ಆ ಮೊಬೈಲು ಎಷ್ಟು ಆ ಮೃದುವಾದ ಕಣ್ಣಿನ ನರಕ್ಕೆ ಎಷ್ಟು ಡ್ಯಾಮೇಜ್ ಮಾಡ್ತದೆ ಅಂತಂದರೆ ಪೋಷಕ ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ನಿಮಗೆ ಕೈ ಮುಗಿದು ಹೇಳ್ತಾನೆ, ಆ ಒಂದು ಏನು ಆ ಟಚ್ ಸ್ಕ್ರೀನ್ ಫೋನ್ ಅಂತ ಏನು ಹೇಳ್ತೀರೋ ಅದನ್ನು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಡಿ. ಮತ್ತು ಆ ಟಿ ವಿ ಮಾಧ್ಯಮ ಅಟ್ಲೀಸ್ಟ್ ಕೊನೆ ಪಕ್ಷ ಅಂದರೆ ಒಂದು 3 ಅಡಿ, ಒಂದು 1 ಮೀಟ್ರು, 2 ಮೀಟ್ರು, 3 ಮೀಟ್ರು ಇಂದಾರು ಕುತ್ಕೋಬೇಕು. ಯಾಕೆಂದರೆ ಬೆಂಗಳೂರಿನಲ್ಲಿ ಸಣ್ಣ ಮನೆಗಳು, ಆ ಸಣ್ಣ ಮನೆಗಳಲ್ಲೇ ಮಕ್ಕಳು ಟಿ ವಿಯನ್ನು ನೋಡ್ತಾ ಇರ್ತಾರೆ. ಆ ಟಿ ವಿ ನೋಡ್ತಾ ಇದ್ದಾಗ ಅವು ಏನೋ ಬರ್ತಾ ಇದೆ ಅಂತ ದಿಟ್ಟಿಸಿ ನೋಡಿದಾಗ, ಇದು ಯಾಕೆ ಉದಾಹರಣೆ ಯಾಕೆ ಕೊಡ್ತೀನಿ ಅಂತಂದರೆ, 10 kg ಬರುವಂಥ ಮಗು 20 kg ಕೊಟ್ಟಾಗ ಎಷ್ಟು ಕಷ್ಟ ಆಗುತ್ತೋ, ಅದೇ ರೀತಿ ಆ ಕಣ್ಣಿನಿಂದ ಅದೇನೋ ಕಾಣ್ತಾ ಇಲ್ಲ ಅಂತ ಜೋರಾಗಿ ದಿಟ್ಟಿಸಿ ನೋಡಿದಾಗ ಆ ನರಗಳು ಕುಂದೋಗ್ತಾ ಇರ್ತವೆ, ಶಕ್ತಿಹೀನ ಆಗ್ತವೆ. ಅದಕ್ಕೋಸ್ಕರ ದಯಮಾಡಿ ಪೋಷಕ ಬಂಧುಗಳೇ, ನಿಮಗೆ ನಾನು ಹೇಳೋದಿಷ್ಟೇ, ಯಾವುದೋ ಒಂದು ಸಮಯ ನೋಡಿಸಿ, ಯಾವುದೋ ಒಂದು ಸಮಯ ಕೊಡಿ, ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಟಿ ವಿ ಮತ್ತು ಈ ಮೊಬೈಲನ್ನು ಕೊಡಬೇಡಿ. ಮತ್ತು ಶಿಕ್ಷಕರು ಏನು ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಹೇಳ್ಕೊಟ್ಟಿರ್ತಾರೋ ಅದನ್ನು ನೀವು ಮನೆಯಲ್ಲೇ ಮೊದಲ ಗುರು ಅಂತೇಳಿ ತಾಯಿ ಏನು ಅನ್ಸ್ಕೊಂಡಿದ್ದಾರೋ ಅವರನ್ನು ಪೋಷಿಸಿ. ಯಾವ ರೀತಿ ಪೋಷಿಸಿ? ವಿದ್ಯಾರ್ಥಿ ಜೀವನದ ಮೌಲ್ಯಾಧಾರಿತ ಶಿಕ್ಷಣವನ್ನು ಪೋಷಿಸ್ಬೇಕು. ಅವರು ಬರೀ ಅವರ ದೈಹಿಕ ಇದನ್ನು ಪೋಷಿಸೋದಲ್ಲ, ಅದನ್ನು ಪೋಷಿಸಿದ್ರೆ ಮಾತ್ರ ಭಾರತದ ಉತ್ತಮವಾದಂಥ ಪ್ರಜೆ ನನ್ನ ಮಗ ಅನ್ಸ್ಕೊಳ್ಳೋದಕ್ಕೆ ಪೋಷಕರ ಪಾತ್ರವೇ ಜಾಸ್ತಿ ಇದೆ ಸರ್. ಇಲ್ಲಿ ಅಂದಿನ ಶಿಕ್ಷಣ, ಗುರುಗಳು ಎಂದರೆ ಭಯ ಭಾಳ ಇರ್ತಾ ಇತ್ತು. ಏನಾದರೂ ಒಬ್ಬ ಗುರುಗಳು ಒಬ್ಬ ವಿದ್ಯಾರ್ಥಿಯನ್ನು ಕರೆದು ಏನಾರ ಮಾತಾಡಿಸ್ಬಿಟ್ಟ ಅಂದರೆ, ಅಬ್ಬಬ್ಬ ಏನೋ ಮಾಸ್ಟ್ರು ಕರೆದು ನಿನ್ನನ್ನು ಮಾತಾಡ್ಸಿದ್ರಲ್ಲಪ್ಪ ಅಂತ ಅನ್ನೋ ರೀತಿನಲ್ಲಿ. ಅಂದ್ರೆ ಏನು ಅಂದರೆ, ಗುರುವಿಗೂ ವಿದ್ಯಾರ್ಥಿಗೂ ಅಷ್ಟೊಂದು ಅಂತರ ಇರ್ತಾ ಇತ್ತು. ಒಂದು ರೀತಿ ಭಯ, ಒಂದು ರೀತಿ ಭಕ್ತಿ, ಇವೆರಡೂ ಕೂಡ ಅದರೊಳಗಿತ್ತು. ಆದರೆ ಅವತ್ತಿನ ಶಿಕ್ಷಣ ಇತ್ತಲ್ಲ, ಅದು ಅದೇ ಒಂದು ರೀತಿ ಮೌಲ್ಯಾಧಾರಿತ. ಅಂದ್ರೇನು? ಭಯ, ಭಕ್ತಿ, ವಿನಯ, ನಯ, ನೀತಿ, ಸಜ್ಜನಿಕೆ, ಗುರುಗಳು, ಹಿರಿಯರು, ತಂದೆ ತಾಯಿ, ನಮ್ಮೂರು, ನಮ್ಮ ದೇಶ, ನಮ್ಮ ಇದೆಲ್ಲವನ್ನ ಆ ಒಂದು ದಿನದಲ್ಲೇ ಮೂಡಿಸ್ತಾ ಇದ್ರು. ಅಂದರೆ ಅದು ಭಯದಿಂದ ಅಲ್ಲ, ಒಂದು ರೀತಿ ಭಯದಿಂದ ಹೇಳಿದ್ರು ಕೂಡ ನಮಗೆ ಅದು ಭಕ್ತಿಯಾಗಿ ಕಾಣುವಂಥ ಅವತ್ತಿನ ಕಾಲದ ಶಿಕ್ಷಣ ಆಗಿತ್ತು. ಅಂದರೆ ಗುರುಗಳು ಬತ್ತವ್ರೆ ಎಂದಾಗ ಎಷ್ಟು ಎದ್ದು ನಿಂತು ಅವ್ರು ಬತ್ತವ್ರೆ ಅಂದರೆ ಅಂತ. ಆಧುನಿಕ ಶಿಕ್ಷಣದಲ್ಲಿ ಆಗಿಲ್ವೇ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ನಾನು ತಿಳಿದ ಮಟ್ಟಿಗೆ ಅವತ್ತಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ 5-6 ಮಕ್ಕಳು ಇರ್ತಾ ಇದ್ರು. ಅವ್ರಿಗೆ ಓದಿಸೋದೇ ಕಷ್ಟ ಆಗ್ತಾ ಇತ್ತು.
ಯಾರೋ ಒಬ್ಬರು ಇಬ್ಬರು ಹೋದ್ರೆ ಏನೋ ಆಗ್ತಾ ಇತ್ತು ಶಾಲೆಯಲ್ಲಿ. ಆಗ ಮೇಷ್ಟ್ರುಗಳಿಗೆ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ರು, ಮೇಷ್ಟ್ರೇ ನೀವು ಇವನಿಗೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸ್ಬೇಕು, ಚೆನ್ನಾಗಿ ಓದಿಸ್ಬೇಕು, ನೀವು ಹೊಡಿಬೇಕು, ನೀವೇನು ಇದನ್ಕೋಬೇಡಿ ಅಂತೇಳಿ ಅವತ್ತಿನ ಕಾಲದ ತಂದೆ ತಾಯಿಗಳು ಹೇಳ್ತಾ ಇದ್ರು. ಇವತ್ತೇನಾಗಿದೆ ಅಂದ್ರೆ ಏನ್ ಶಿಕ್ಷಣ ಏನ್ ಬದಲಾವಣೆ ಆಗಿಲ್ಲ. ಈಗ ಮಕ್ಕಳುಗಳ ಸಂಖ್ಯೆ, ಸರ್ಕಾರ ಹೆಚ್ಚಳ ಜನಸಂಖ್ಯೆ ಅನಕ್ಷರತೆಗೆ ಕಾರಣ ಅನ್ನೋದನ್ನ ತಂದು ಆರತಿಗೊಂದು ಕೀರ್ತಿಗೊಂದು ಅನ್ನೋದನ್ನ ಸರ್ಕಾರ ಪ್ರಚುರಪಡಿಸಿ ಈಗ 1-2 ಮಕ್ಕಳೇ ಆಗಿರೋದ್ರಿಂದ ಮುದ್ದಾಗಿ ಸಾಕಿದ್ದಾರೆ. ಆ ಮುದ್ದಾಗಿ ಸಾಕಿರೋದ್ರಿಂದ ಶಿಕ್ಷಕರು ಕೂಡ ಮುದ್ದಾಗಿ ಆಡಳಿತ ನಲಿಕಲಿ ಒಟ್ಟಾರೆ ಪ್ರೀತಿಯಿಂದ ಹೇಳ್ಬೇಕು, ಭಯ ಅನ್ನೋ ಪ್ರಶ್ನೆ ಅಲ್ಲಿ ಬರಕೂಡ್ದು ಅನ್ನೋ ರೀತಿ ಇವತ್ತಿನ ಶಿಕ್ಷಣ ಬಂದಿದೆ. ಅವತ್ತಿನ ಶಿಕ್ಷಣ, ಅವರು LS ಅನ್ನೋರು 9ನೇ ಕ್ಲಾಸ್ ಪಾಸ್ ಆಯಿತು ಅಂದರೆ ಅವತ್ತೇ ಒಳ್ಳೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಇರ್ತಿತ್ತು. ಇವತ್ತು ನಾವು ಎಷ್ಟು ಡಿಗ್ರಿ ಮಾಡಿದ್ರು ಅವತ್ತಿನ ಇಂಗ್ಲೀಷು ಬರೋದಿಲ್ಲ. ಆದರೂ ಇವತ್ತು ಆಧುನಿಕತೆ ಮುಂದುವರೆದಂತೆಲ್ಲ ಇವತ್ತಿನ ಶಿಕ್ಷಣ ನಯವಾಗಿ ಬರ್ತಾ ಇದೆ. ನಯವಾಗಿ ಅಂದರೆ ಹಂತವಾಗಿ. ಮೊದಲು ವರ್ಷಕ್ಕೊಂದು ಪರೀಕ್ಷೆ, ಮಧ್ಯಮ ಪರೀಕ್ಷೆ, 2ನೇ ಪರೀಕ್ಷೆ ಇರ್ತಾ ಇತ್ತು, ವಾರ್ಷಿಕ ಪರೀಕ್ಷೆ, ಇಡೀ ಪುಸ್ತಕವನ್ನೇ ಓದಬೇಕಾಯ್ತು. ಈಗ ಹಂಗಲ್ಲ, 4 ಹಂತದಲ್ಲಿ ಮಾಡಿದ್ದಾರೆ. ಅವಾಗ ಅವನು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇದೆ, ಮತ್ತೆ ಹೆಚ್ಚೆಚ್ಚು ವಿಷಯವನ್ನ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೂ ಇವತ್ತಿನ ಒಂದು ಆಧುನಿಕ ಶಿಕ್ಷಣ ಒತ್ತು ನೀಡ್ತಾ ಇದೆ ಅಂತಂದ್ರು ಅನ್ನಿಸ್ಲಾರ್ದು. ಇನ್ನೊಂದೇನು ನೀಡ್ತಾ ಇದೆ ಅಂದ್ರೆ, ಇವತ್ತು ಹೆಂಗಾಗಿದೆ ಅಂದ್ರೆ ವಿದ್ಯಾರ್ಥಿಯ ಓದು ಮತ್ತು ಅವರ ವ್ಯಾಸಂಗಕ್ಕಿಂತ ಶಿಕ್ಷಕರ ಕೆಲಸವೇ ಜಾಸ್ತಿ ಆಗಿದೆ. ಯಾಕೆಂದ್ರೆ 4 ಎಕ್ಸಾಮು, ಅವನ ತಪ್ಪನ್ನ ಕಂಡುಹಿಡಿಬೇಕು, ಅವನಿಗೆ ಆ ತಪ್ಪಾಗಿದ್ದನ್ನು ತಿದ್ದಬೇಕು, ಮತ್ತೆ ಪ್ರತಿಯೊಂದು ಇಲಾಖೆಗೂ ಕೊಡ್ತಾ ಇರಬೇಕು. ಇವೆಲ್ಲ ಆಗಿರೋದ್ರಿಂದ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಶಿಕ್ಷಕರು ಕೂಡ ಇವತ್ತು ಓದ್ತಾ ಇದ್ದಾರೆ ಅಂದ್ರೂ ತಪ್ಪಾಗ್ಲಾರ್ದು. ಓದ್ತಾ ಇರೋದ್ರಿಂದ ಅವರಿಗೆ ಹೆಚ್ಚೆಚ್ಚಿನ ಜ್ಞಾನ ಸಿಗ್ತಾ ಇದೆ. ಆ ಜ್ಞಾನವನ್ನ ತಿಳ್ಕೊಂಡು ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ನನಗೆ ಹೆಂಗನ್ನಿಸ್ತದೆ ಅಂದ್ರೆ, ಅವತ್ತು ಫಸ್ಟ್ ಕ್ಲಾಸ್ ಅಂದ್ಬಿಟ್ರೆ ಅಬ್ಬಾ ಅಂತ ಇದ್ರು. ಇವತ್ತು 99% 100ಗೆ 100 ಬಂದರೂ ಕೂಡ ಯಾಕೆಂದ್ರೆ ಅಜ್ಞಾನಿಗಳು ಎಲ್ಲ ಸುಜ್ಞಾನಿಗಳನ್ನಾಗಿ ಪರಿವರ್ತನೆ ಆಗ್ತಾ ಇರ್ತಕ್ಕಂಥ ಕಾಲ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಅವತ್ತು ವಿದ್ಯಾರ್ಥಿಗಳ ಅಂದ್ರೆ ಅಕ್ಷರಸ್ಥರ ಸಂಖ್ಯೆಯೇ ಇರಲಿಲ್ಲ. ಇವತ್ತಿಗೂ ಹೆಬ್ಬೆಟ್ಟ ಕೂರಿದ್ದಾರೆ. ಆದರೂ 60% ಭಾರತದಲ್ಲಿ ಜ್ಞಾನವಂತರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ಭಾರತ ಪ್ರಮುಖ ಘಟ್ಟದಲ್ಲಿ ಹೋಗ್ತಾ ಇದೆ ಈ ಒಂದು ಆಧುನಿಕ ಶಿಕ್ಷಣದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಬ್ರದರ್. ನಾನು ಮೊದಲು ಸರ್ಕಾರದವ್ರಿಗೆ ಏನು ಮನವಿಯನ್ನ ಮಾಡ್ತೇನೆ ಅಂದ್ರೆ, ಶಿಕ್ಷೆ ಇಲ್ಲದ ಶಿಕ್ಷಣವೇ ಇಲ್ಲ, ಶಿಕ್ಷೆ ಇಲ್ಲದ ಶಿಕ್ಷಣವೇ ಇಲ್ಲ. ಈಗ ಶಿಕ್ಷಕ ಪಾಠ ಮಾಡಕ್ ಹೋದ ಅಂದ್ರೆ ಅವನ್ ಪಾಠ ಮಾಡ್ತಾರೆ, ಅವ್ರು ಹೋಮ್ವರ್ಕ್ ಬರೆದಿರೋದಿಲ್ಲ ಅಥವಾ ಪ್ರಶ್ನೆಗೆ ಉತ್ತರ ಹೇಳಿರೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ಶಿಕ್ಷೆ ಕೊಡಕೂಡ್ದು ಅನ್ನೋದು ಹೇಳಿರ್ತಕ್ಕಂಥದ್ದು ನನಗೆ ಇದು ಬಹಳ ಆಘಾತಕರವಾದ ವಿಷಯ. ಕಾರಣ ಏನು ಅಂದ್ರೆ, ಈಗ ಫಸ್ಟ್ ಕ್ಲಾಸ್ ವಿದ್ಯಾರ್ಥಿ, ಜಸ್ಟ್ ಪಾಸ್ ವಿದ್ಯಾರ್ಥಿ, ಫಸ್ಟ್ ಕ್ಲಾಸ್ ವಿದ್ಯಾರ್ಥಿ ಜ್ಞಾನವಂತನಾಗಿ ಬೆಳವಣಿಗೆ ಹೊಂದ್ತಾ ಇರ್ತಾನೆ, ಅದೇ ಪಾಠ ಅದೇ ಮೇಷ್ಟ್ರು, ಈತ ಜಸ್ಟ್ ಪಾಸ್ ಆಗ್ತಾ ಇರ್ತಾನೆ. ಕೊನೆಗೆ ಪರೀಕ್ಷೆಯ ಅವಧಿಯಲ್ಲಿ ಎಲ್ಲರನ್ನು, ಏಕೆಂತಂದ್ರೆ ಶಿಕ್ಷಣ ಬೇಕು, ಶಿಕ್ಷಣ ಬೇಕು, ಪ್ರೀತಿ ಬೇಕು, ಪ್ರೀತಿಯಿಂದ ಹೇಳ್ಬೇಕು, ಆತನು ಪಾಸು ಈತನು ಪಾಸು, ಈ ಮಟ್ಟಕ್ಕೆ ಆಗೋಗ್ತಾ ಇದೆ. ಅಂದ್ರೆ ನಾನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಅವ್ರು ಮಾಡ್ತಾ ಇರೋದು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ,
ಏನಾದರೂ ಮಧ್ಯದ ಅವಧಿಯಲ್ಲಿ ಫೇಲ್ ಆಗೋದ್ರೆ ಅವರು ಶಿಕ್ಷಣದಿಂದ ವಂಚಿತರಾಗ್ಬಿಡ್ತಾರೆ ಅಂತೇಳಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದು ನಮ್ಮ ಗಮನದಲ್ಲಿದೆ. ಆದರೆ ಶಿಕ್ಷಣದ ಮೌಲ್ಯ ಬರಲಾರ್ದೇನೋ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಬ್ರದರ್. ಇದನ್ನ ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೇನೆ ಅಂದ್ರೆ, ಶಿಕ್ಷಕರಿಗೆ ತಾವು ಜ್ಞಾನದ ಮೂಲಕವಾಗಲಿ ಪ್ರೀತಿಯ ಮೂಲಕವಾಗಲಿ ಅಥವಾ ಅತಿಯಾದ ಶಿಕ್ಷೆ ಅಲ್ಲ, ಅಟ್ಲೀಸ್ಟ್ ಏನೋ ನೀನು ತಪ್ಪು ಮಾಡಿದೆಯಲ್ಲೋ, ನೀನು ತಪ್ಪು ಮಾಡೋದು ಸರಿಯಲ್ಲ ಕಣ ಇದು ಅನ್ನುವಷ್ಟು ಕೂಡ ಅಕ್ಕನ ಕೊಟ್ಟಿಲ್ಲ ಬ್ರದರ್. ಅವ್ರಿಗೆ ಜೋರಾಗೆ ಕಣ್ಮೆಡ್ರಿಸ್ ನೋಡಕ್ಕಿಲ್ಲ ಅಂತಾರೆ ಅಂತ ಹೇಳುವಂತ ಒಂದು ಸಮಯ, ಜೋರಾಗಿ ಗದರಿಸಕೂಡ್ದು ಅನ್ನುವಂಥ ಸಮಯ. ಹೋಮ್ವರ್ಕ್ ಬರ್ಕ ಬಂದಿಲ್ವಪ್ಪ ಅಂದ್ರೆ ಬರ್ಕ ಬಂದಿಲ್ವಾ, ಆಯ್ತು ನೀನ್ ನಾಳೆ ಬರ್ಕೊಂಬರಪ್ಪ, ನಾಳೆ ಬರ್ಕೊಬರಪ್ಪ ಅನ್ನುವಂಥ ಒಂದು ಸಮಯ ಇವತ್ತಿನ ಆಧುನಿಕ ಶಿಕ್ಷಣದಲ್ಲಿ ಬಂದ್ಬಿಟ್ಟಿದೆ. ಇದನ್ನ ನನ್ನ ಒತ್ತಿಗೆ ಹೇಳೋದಾದ್ರೆ, ಇದು ಒಂದು ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಡ್ಬೇಕು ಇಲಾಖೆಯವರು, ಸರ್ಕಾರದವರು ಇದಕ್ಕೆ ಇಲಾಖೆಗೂ ಕೂಡ ಒಂದು ಗೈಡ್ಲೈನ್ ಅನ್ನು ಕೊಡಬೇಕು. ಶಿಕ್ಷಕರು ಅವರ ಇದಕ್ಕೆ ಬಿಟ್ಬಿಡ್ಬೇಕು. ಆ ವಿದ್ಯಾರ್ಥಿಯ ಜ್ಞಾನದ ಬೆಳವಣಿಗೆ ನಿಂದಪ್ಪ, ಅತಿಯಾದ ಶಿಕ್ಷೆ ಕೊಟ್ಟಲ್ಲ, ಇದನ್ನ ನೀನು ಒಳ್ಳೆಯ ವಿದ್ಯಾರ್ಥಿನಾಗಿ ನೀನು ಪರಿವರ್ತನೆ ಮಾಡಪ್ಪ ಅಂತ ಹೇಳ್ಬೇಕು ಅಂತ ನಾನು ಸರ್ಕಾರಕ್ಕೆ ನಾನು ಮನವಿಯನ್ನ ನಾನು ಮಾಡ್ಕೊಳ್ತೇನೆ.